ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಹಗರಣದ ತನಿಖೆ ಸಿಬಿಐ ನಡೆಸಲಿ ಹೈಕೋರ್ಟ್ ಕೊಟ್ಟಿರುವಂತ ಆದೇಶ ಇದು. ಸಿಬಿಐ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೀಮಿತ ತನಿಖೆಯನ್ನ ಈಗ ಆಲ್ರೆಡಿ ನಡೆಸ್ತಾ ಇತ್ತು. ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಅಕ್ರಮವಾಗಿ ವರ್ಗಾವಣೆ ಆಗಿತ್ತು ಅಂತ ಅಕೌಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಈಗ ಪೂರ್ಣ ತನಿಖೆ ನಡೆಸುವಂತ ನಿಟ್ಟಿನಲ್ಲಿ ಸಿಬಿಐಗೆ ಸೂಚಿಸಿದೆ ಕೋರ್ಟ್. ತನಿಖಾ ದಾಖಲೆಯನ್ನ ಸಿಬಿಐಗೆ ವರ್ಗಾಯಿಸಬೇಕು ಅಂತ ಈಗ ಆಲ್ರೆಡಿ ಸರ್ಕಾರ ರಚಿಸಿರುವಂತಹ ಎಸ್ಐಟಿಗೆ ಸೂಚನೆಯನ್ನ ಕೊಡಲಾಗಿದೆ. ಈವರೆಗೂ ಬ್ಯಾಂಕ್ ವಿಚಾರವಾಗಿ ಸೀಮಿತ ತನಿಖೆಯನ್ನು ನಡೆಸ್ತಾ ಇತ್ತು ಸಿಬಿಐ. ಈಗ ಸಿಬಿಐನಿಂದ ಸಮಗ್ರ ತನಿಖೆ ನಡೆಯುತ್ತೆ. ಈ ರೀತಿಯಾದಂತ ಒಂದು ಅರ್ಜಿಯನ್ನ ಕೋರ್ಟ್ಗೆ ಸಿಬಿಐನಿಂದ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಲಿಂಬಾವಳಿಯವರು, ಯತ್ನಾಳ್, ಹಾಗೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಇವರೆಲ್ಲ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿದೆ. ವಿಷಯ ಅಂತ ಅಂದ್ರೆ ಈಗ ಆಲ್ರೆಡಿ ಈ ರೀತಿಯಾದಂತ ತನಿಖಾ ಸಂಸ್ಥೆ ಸಲ್ಲಿಸಿರುವಂತ ರಿಪೋರ್ಟ್ಗೂ ಅಥವಾ ಚಾರ್ಜ್ ಶೀಟ್ಗೂ ಆಮೇಲೆ ಎಸ್ಐಟಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಹಾಗಾಗಿ ಇಲ್ಲಿ ಸರ್ಕಾರ ಎಸ್ಐಟಿಯನ್ನು ರಚಿಸಿ ಹಗರಣ ಮುಚ್ಚಾಕೋ ಪ್ರಯತ್ನ ಅನ್ನುವಂಥ ಆರೋಪ ಇತ್ತು. ಅದರ ನಡುವೆ ಇದೀಗ ಸಿಬಿಐ ತನಿಖೆಗೆ ಆದೇಶಿಸಲಾಗಿದೆ.